ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಂಗಲ್ ಡೋರ್ ಫ್ರಿಡ್ಜ್ನ ಹೇಗೆ ಕ್ಲೀನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದರೆ ಕೆಲವು ಟಿಪ್ಸ್ನ ಹೇಳ್ಕೊಡ್ತೀನಿ. ಫ್ರಿಡ್ಜ್ನ ಕ್ಲೀನ್ ಮಾಡೋಕ್ಕೂ ಮೊದಲು ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೋಬೇಕು. 2 ಗ್ಲಾಸ್ ವಾಟರ್ಗೆ 1 ಗ್ಲಾಸ್ ವಿನೆಗರ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಅದನ್ನು ಎತ್ತಿಟ್ಕೊಳ್ಳಿ. ಇದರಿಂದ ಏನು ಅಂತಂದರೆ ಸಾಂಬಾರು ಕಲೆ ಆಗಲಿ ಅಥವಾ ಒಂದೇನೋ ಆಯಿಲ್ ಥರ ಏನಾದರೂ ಆಗಿದ್ದರೆ ಗಟ್ಟಿಯಾಗಿ ಅಂಟ್ಕೊಂಡಿದ್ರೆ ಈ ಸ್ಪ್ರೇನ ಹಾಕಿ ಒಂದು 5 ಮಿನಿಟ್ಸ್ ಫ್ರಿಡ್ಜ್ನ ಹಾಗೇ ಬಿಟ್ಟು ಆಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡಿಬಿಟ್ರೆ ಬೇಗನೆ ನೀಟಾಗುತ್ತೆ. ಕ್ಲೀನ್ ಮಾಡೋಕ್ಕೂ ಮುಂಚೆ ಎಲ್ಲ ಕಂಟೈನರ್ಗಳನ್ನ ಬಾಕ್ಸಸ್ಗಳೆಲ್ಲ ಈಚೆಗೆ ಎತ್ತಿಟ್ಟು ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾಕೆಂತಂದರೆ ಸಂದಿಲೆಲ್ಲ ಕ್ಲೀನ್ ಮಾಡೋಕ್ಕೆ ರಿಸ್ಕ್ ಆಗೋಲ್ಲ. ಎಲ್ಲದನ್ನು ಎತ್ತಿ ಈಚೆ ಇಟ್ಕೊಂಡು ಆಮೇಲೆ ಸ್ಪ್ರೇ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ಬೇಗ ಕ್ಲೀನ್ ಆಗುತ್ತೆ. ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಪ್ಲಗ್ನ ಕಿತ್ತು ಇಡಬೇಕು. ಸ್ವಿಚ್ನ ಆಫ್ ಮಾಡಿ ಪ್ಲಗ್ನ ಕಿತ್ತಿಟ್ಟು ಆಮೇಲೆ ಇರೋ ಎಲ್ಲ ಕಂಟೈನರ್ಗಳನ್ನ ತೆಗೆದು ಸ್ಪ್ರೇ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಒಂದು ಒದ್ದೆ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಬಟ್ಟೆನ ಒಂದು ಒಣಗಿರೋ ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಫ್ರಿಡ್ಜು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಹೋಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್. ನಾನು ನೆಕ್ಸ್ಟು ಒಂದು ವಿಡಿಯೋ ಮಾಡೋಕ್ಕೆ ತುಂಬಾ ಇನ್ಸ್ಪೈರ್ ಮಾಡುತ್ತೆ ನನ್ನ. ಈಗ ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಕಷ್ಟ ಆಯ್ತಿರ್ಬೋದು, ಬಟ್ ನಿಮ್ಮ ಸಪೋರ್ಟ್ ಸಿಕ್ಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫೈನಲಾಗಿ ನೀಟಾಗಿ ತುಂಬಾ ನೀಟಾಗಿ ಕ್ಲೀನಾಗಿದೆ ಫ್ರಿಡ್ಜು. ಮತ್ತು ಡೋರ್ ಸೈಡ್ ಬಂದರೆ ಈ ಕಂಟೈನರ್ಗಳನ್ನ ಎತ್ತಿ ತೆಗಿಬೋದು, ಈಚೆ ತೆಗೆದಿಡ್ಬೋದು ಅಂದರೆ ತುಂಬ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಬೋದು. ಆದರೆ ನಂದು ತೆಗಿಯೋಕ್ಕಾಗಲಿಲ್ಲ, ತುಂಬಾ ಗಟ್ಟಿ ಇತ್ತು. ಸೊ ಹಸ್ಬೆಂಡ್ ಸಹ ಇರಲಿಲ್ಲ, ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ. ಹಂಗೂ ಸ್ವಲ್ಪ ಸೈಡಲ್ಲಿ ಎತ್ತಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ತುಂಬ ಜನ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ, ಏನಂದರೆ ನಾವು ಎಷ್ಟೇ ನೀಟಾಗಿ ಫ್ರಿಡ್ಜನ್ನ ಕ್ಲೀನ್ ಮಾಡಿದ್ರೂ ಸ್ಮೆಲ್ ಬರ್ತಾ ಇರುತ್ತೆ ಅಂತ. ಅದು ಏನಕ್ಕೆ ಅಂತ ಅಂದರೆ ಕೆಲವರು ತುಂಬ ಜನ ಅದನ್ನು ಬೆಲ್ಟನ್ನು ಫ್ರಿಡ್ಜ್ ಡೋರ್ ಹತ್ರ ಕೊಟ್ಟಿರೋಂಥ ಬೆಲ್ಟನ್ನು ಕ್ಲೀನ್ ಮಾಡಿರೋದಿಲ್ಲ. ಯಾಕೆಂದರೆ ಅದು ತುಂಬ ಕಷ್ಟ ಆಗುತ್ತೆ. ನಮ್ಮ ಕೈ ಬೆರಳು ಸಹ ಕ್ಲೀನ್ ಹೋಗೋದಿಲ್ಲ. ಮೇಲೆ ಸುಮ್ಮನೆ ಹಾಗೆ ಕ್ಲೀನ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಅಂತಂದರೆ ಫೋರ್ಕ್ ಸ್ಪೂನ್ ಬರುತ್ತಲ್ಲ, ಅಂದರೆ ಮ್ಯಾಗಿ ತಿನ್ನೋಕ್ಕೆ ಯೂಸ್ ಮಾಡೋ ಸ್ಪೂನ್ ಬರುತ್ತಲ್ಲ, ಅದಕ್ಕೆ ನೀಟಾಗಿ ಒಂದು ಕಾಟನ್ ಬಟ್ಟೆನ ತೆಳುವಾಗಿ ಹಾಕ್ಕೊಂಡು ಅದಕ್ಕೆ ರಬ್ಬರ್ ಬ್ಯಾಂಡ್ ಸುತ್ತಿ ನೀಟಾಗಿ ಒಂದು ಸತಿ ಹಿಂಗೆ ಬೆಲ್ಟನ್ನು ಫುಲ್ ಒಂದು 2-3 ಸತಿ ಬೆಲ್ಟ್ ಸಂದಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ತಿರ್ಬೋದು ನಾನು ಮಂತ್ಲಿ ಅಂದರೆ ಒಂದು ತಿಂಗಳಿಗೆ 2 ಸತಿ 15 ಡೇಸ್ಗೆ ಒಂದು ಸತಿ ಫ್ರಿಡ್ಜನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಆದ್ರೂ ಅಷ್ಟು ಧೂಳು. ಈ ಟ್ರಿಕ್ ಯೂಸ್ ಮಾಡಿದ್ರೆ ಬೆಲ್ಟನ್ನ ಈಸಿಯಾಗಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ಈ ಫ್ರಿಡ್ಜ್ ಡಿವೈಡರ್ನ ಹೇಗೆ ಕ್ಲೀನ್ ಮಾಡೋದು ಅಂತ. ಅದ್ರ ಸಂದಿಲೆಲ್ಲ ತುಂಬ ಸಾಂಬಾರು ಕಲೆ ಅಥವಾ ಎಲ್ಲೇನಾದರೂ ಚೆಲ್ಲಿರೋದು ಏನಾದರೂ ಆಗಿದ್ರೂ ಅಲ್ಲಿ ಉಳ್ಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ, ನೀಟಾಗಿ ಕ್ಲೀನ್ ಮಾಡೋಕ್ಕೆ ಒಂದು ಟೂತ್ ಬ್ರಷ್ನ ಯೂಸ್ ಮಾಡಿದ್ರೆ ಆಯಿತು. ನೀಟಾಗಿ ಕರೆ ಎಲ್ಲ ಏನೇ ಇದ್ರೂ ಹೋಗುತ್ತೆ. ಫೈನಲಿ ನನ್ನ ಫ್ರಿಡ್ಜು ಈ ಥರ ಕ್ಲೀನಾಗಿದೆ, ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಒಂದು ಬಾಕ್ಸ್ಗೆ ಅಡುಗೆ ಸೋಡಾನ ಹಾಕಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಅದು ಒಂದು ಒಳ್ಳೆ ಫ್ರೆಶ್ನರ್ ಆಗಿ ವರ್ಕ್ ಮಾಡುತ್ತೆ. ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ಫ್ರಿಡ್ಜು. ಫೈನಲ್ ಲುಕ್ ಹೀಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.